ಕೋಪಲ್ಲ ನೀವು ಇವತ್ತು ಬೇಕಾಯ್ತು ಹಾಗಲ್ಲ. ಯಾವಾಗಲೂ ನನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ದಂಡಿಗೆಯನ್ನೇರಿ ಸಖಿಯರನ್ನ ಜೊತೆಗೂಡಿಕೊಂಡು ಸಂಭ್ರಮದಲ್ಲಿ ಬರುವಳು. ಆದ್ರೆ ಇವತ್ತು ದಂಡಿಗೆ ಇಲ್ಲ, ಸಖಿಯರು ಇಲ್ಲ, ಏನೋ ಎಂಬುದಾಗಿ ನಿನ್ನ ತಲೆಯಲ್ಲಿ ಚಿಂತೆ ಆವರಿಸಿಕೊಂಡಿದೆ. ಹಾಗಾಗಿ ಕೇಳುದು, ಓ ನನ್ನ ಮುದ್ದಿನ ಮಡದಿ ಏನಾಯ್ತು? ಈಗ ನೀವು ಬಹಳ ಪ್ರೀತಿಯಿಂದ ಮಾತನಾಡುವುದು. ಸ್ವಾಮಿ ಸ್ವಾಮಿ ಎಂದಿನಂತೆ ನೀವೆಲ್ಲ ಇಂದು ಅದೇನು ವಿಚಿತ್ರವಾಗಿ ನಟನೆ ಮಾಡುತ್ತಾ ಇದ್ದೀರಿ? ಈ ತರ ನೀವು ಮಾಡುವಾಗ ನಟನೆ ಎನ್ನುವ ಹಾಗೆ ನಾನು ಭಾಸವಾಗುತ್ತಾ ಇದ್ದೇನೆ. ಮತ್ತೇನು ನಿಜ ನಿಜ ಅಂತ ಬಾಯಿ ಮಾತಿಗೆ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಸ್ವಾಮಿ. ಸ್ವಲ್ಪ ಆದ್ರೂ ಮನೆಯ ಬಗ್ಗೆ, ಮನೆಯ ವ್ಯವಸ್ಥೆಯ ಬಗ್ಗೆ ಸ್ವಲ್ಪ ಆದ್ರೂ ಆಲೋಚನೆ ಮಾಡಿ. ಮನೆಗೆ ಏನು ಕಡಿಮೆ ಆಗಲಿಲ್ಲ. ಇದನ್ನೆಲ್ಲ ಕೊಟ್ಟದ್ದು ನೀವು, ಅದು ಊರವರು ಕೊಟ್ಟದನ್ನ ಹಾಕಿಕೊಡುತ್ತೀನ. ಅದು ಹೌದು. ಆದ್ರೆ ಒಂದು ಸ್ವಾಮಿ, ನನಗೆ ಎಲ್ಲ ಮಾಡಿಕೊಟ್ಟರೆ ಸಾಕಾಗ್ಲಿಕ್ಕಿಲ್ಲ. ನಾವಿಬ್ಬರೇ ಇರುವುದಾ? ಮನೆಯಲ್ಲಿ ನಾವಿಬ್ಬರು ಇರುವುದಾ? ಮಗ ಇದ್ದಾನೆ ಮನ್ಮಥ, ಸಣ್ಣ ಬಾಲಕ. ಆತನು ನೋಡುವುದಕ್ಕೆ ಮಾತ್ರ ಸಣ್ಣ, ಆದ್ರೆ ಅವನಿಗೆ ವಯಸ್ಸು ಇಷ್ಟ ಆಯ್ತು. ವಯಸ್ಸಾಗ್ತಾ ಬಂತ ಅವನಿಗೆ 14. ಆದ್ರೆ ಒಂದು ಸ್ವಾಮಿ, ಆತನಿಗೆ ಈಗ ಮದುವೆ ಆಗಬೇಕು. ಮದುವೆ ಆತನಿಗೆ ಅದರ ಬಗ್ಗೆ ನೀವು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಈಗ ಆತನಿಗೆ ಮದುವೆ ಆಗಬೇಕು, ಹುಡುಗಿಯನ್ನು ಹುಡುಕಿ ಬನ್ನಿ ಹೋಗಿ. ನಾನು ನಿಮ್ಮಲ್ಲಿ ಹೇಳುವುದು ಅಷ್ಟೇ. ಏನು ಈಗ ಮಗನಾದಂತ ಮನ್ಮಥನಿಗೆ ಮದುವೆ ಮಾಡಬೇಕು ಎಂಬುದಾಗಿ ನೀವು ಹೇಳುವುದು ಸರಿ. ಪ್ರಾಯಕ್ಕೆ ಬರುವಂತ ಸಂದರ್ಭದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಿಗೆ ಮದುವೆ ಮಾಡುವುದು ತಂದೆ ತಾಯಿಗಳ ಕರ್ತವ್ಯ. ಸರಿ, ಇಲ್ಲವಾದ್ರೆ ಹಾದಿ ತಪ್ಪಿ ಹೋಗುತ್ತಾರೆ. ಹಾಗಾದ್ರೆ ಒಳ್ಳೇದಾಯ್ತು. 8 ದಿವಸದೊಳಗೆ ತರಳ ಕಂದನಿಗೆ ಮದುವೆಯನ್ನು ಮಾಡುತ್ತೇನೆ. ನೀವು ಹೇಳಿದ್ದು 8 ದಿವಸ. ಒಂದು ವೇಳೆ 8 ದಿವಸದಲ್ಲಿ ಆಗದೆ ಹೋದರೆ? ಆಗದಿದ್ದರೆ ನಾನು ಅಲ್ಲ, ಮತ್ತೆ ಎಲ್ಲ ನಿಮ್ಮ ಮಡಿದಿಯರನ್ನೆಲ್ಲ ಸೇರಿಕೊಂಡು ನಾನು ಹೊರಗೆ ಹೋಗುತ್ತೇನೆ. ಹೌದೇನೆ? ಸ್ವಲ್ಪ ಜೋರಾಗಿ ಮಾತಾಡಿದ್ರೆ, ಮೆಲ್ಲಾಗಿ ಮಾತಾಡಿದ್ರೆ ನಿನ್ನದೇ. ಅದು ನನ್ನ ಮಾತು. ಈಗ ಹಾಗೆ ಈಗ ನನ್ನ ಮಗನಿಗೆ ಮದುವೆ ಆಗಬೇಕು. ಮಾತನ್ನು ನೋಡು. ಏನು ಕೊಟ್ಟ ಮಾತಿಗೆ ಈ ಕೃಷ್ಣ ತಪ್ಪಿ ನಡೆದರೆ ನೀವು ಎಷ್ಟು ಮಂದಿ ನನಗಿದ್ದೀರಾ? 16,008 ಮಂದಿ. ನಿಮ್ಮನ್ನು 16,008 ಮಂದಿಯನ್ನು ಬಿಟ್ಟು 16,017 ಉಂಟು ಸ್ವಾಮಿ. ಹಾಗೆಲ್ಲ ಹೇಳಬೇಡಿ. ಸಮಸ್ಯೆಗಾಗಿ ಹೇಳಿ ಸ್ವಾಮಿ. ಈಗ ನಮಗೆ ಬೇಕಾದದ್ದು ಏನು? ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಹಾಗಾದ್ರೆ ಈಗ ಮಗನಾದ ಮನ್ಮಥನಿಗೆ ಮದುವೆ ಆಗಬೇಕು. 8 ದಿವಸದೊಳಗೆ ನೀವು ಮದುವೆಯನ್ನು ಮಾಡುತ್ತೀರಿ ಎಂಬುದಾಗಿ ಮಾತನ್ನು ಕೊಟ್ಟಿದ್ದೀರಿ. ಹಾಗಾದ್ರೆ ಮನ್ಮಥ ಕಲ್ಯಾಣದ ನಿರೀಕ್ಷೆಯಲ್ಲಿರೋಣ. ಭದ್ರಂ ಶುಭಂ ಮಂಗಳ.